ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ. ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಏನಪ್ಪ ವಿಚಾರ ಅಂತ ಅಂದರೆ, ತಮಿಳು ನಟ ವಿಜಯ್ ಎಲ್ಲರೂ ಕೂಡ ನೋಡಿದ್ದೀರಾ, ಭಾಳ ಫ್ಯಾನ್ಸ್ ಫಾಲೋವರ್ಸ್ ಇರುವಂಥ ವ್ಯಕ್ತಿ ಇವರು. ಇತ್ತೀಚೆಗೆ ಒಂದು ಪಕ್ಷವನ್ನು ಕಟ್ಟಿ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಸ್ನೇಹಿತರೆ, ಇವರ ಸಮಾವೇಶಗಳನ್ನು ನೋಡ್ತಾ ಇದ್ದರೆ ಅತಿ ಹೆಚ್ಚಾಗಿ ಜನಸಂಖ್ಯೆ ಸೇರುವಂಥದ್ದು ದೊಡ್ಡ ಮಟ್ಟದಲ್ಲಿ ಸೇರ್ತಾ ಇದೆ. ಅಂತ ಅಂದರೆ ಹೂವೇಕು ಮೀರಿ ಅಂತಂದರೆ ಇಷ್ಟು ಲಕ್ಷ, 50 ಲಕ್ಷ ಬರ್ತಾರೆ ಅಂತ ಅಂದರೆ ಅಲ್ಲಿ 60ರಿಂದ 70 ಲಕ್ಷವನ್ನು ಜನವನ್ನು ನಿರೀಕ್ಷೆ ಮಾಡ್ಬೋದು ಅನ್ನೋದನ್ನು ಎಲ್ಲರೂ ಕೂಡ ಮಾಹಿತಿಗಳನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ಅಸಲಿ ಈ ಕತೆ ಏನಾಯಿತು ಅಂತ ಅಂದರೆ, ಏನು ನಿನ್ನೆ ರ್ಯಾಲಿ ವೇಳೆ ತಮಿಳುನಾಡಿನಲ್ಲಿ ಗೊರೂರಿನಲ್ಲಿರುವಂಥ ಒಂದು ಪ್ಲೇಸ್ನಲ್ಲಿ ಅವರು ಭಾಷಣವನ್ನು ಮಾಡಬೇಕಾಗ್ತದೆ. ಅಂತಂದರೆ ರ್ಯಾಲಿಗೆ ಆಗಮಿಸಬೇಕಾಗ್ತದೆ. ಅವರು ಮಧ್ಯಾಹ್ನ 2 ಗಂಟೆಗೆ ಬರ್ತೀನಿ ಅಂತೇಳಿ ಸಾಯಂಕಾಲ 5 ಗಂಟೆಗೆ ಬರ್ತಾರೆ. ಅಲ್ಲಿ ಕಾತರದಿಂದ ಅಭಿಮಾನಿಗಳು ಎಲ್ಲರೂ ಕೂಡ 2 ಗಂಟೆಯಿಂದ ನೂಕುನುಗ್ಗಲಾಗಿ ಅಭಿಮಾನಿಗಳೆಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಅದರಲ್ಲಿ 5 ಗಂಟೆಗೆ ಆಗಮಿಸ್ತಾರೆ. ಅವರು ಭಾಷಣವನ್ನು ಸ್ಟಾರ್ಟ್ ಮಾಡ್ಕೋತಾರೆ. ರ್ಯಾಲಿ ವೇಳೆಯಲ್ಲಿ ಸಿಕ್ಕಾಬಟ್ಟೆ ಜನ ಅಂತಂದರೆ ಜನ ತುಂಬಿ ತುಳುಕಾಗ್ತಾಯಿದೆ. ಅಂತಂದರೆ ನಿರೀಕ್ಷೆಗೂ ಮೀರಿ ಅಷ್ಟೊಂದು ಅಭಿಮಾನಿಗಳು ಒಬ್ಬ ನಟನನ್ನು ನೋಡಲಿಕ್ಕೋಸ್ಕರ ಅಷ್ಟೊಂದು ಜನ ಬಂದಿರ್ತಾರೆ. ಇವರು ಕೂಡ ಭಾಷಣ ಮಾಡ್ತಾ ಇರ್ತಾರೆ. ಭಾಷಣ ಮಾಡೋಂಥ ವೇಳೆಯಲ್ಲಿ ಇಲ್ಲ ಹತ್ರಕ್ಕೆ ಬರಬೇಡಿ, ಮತ್ತೊಂದು ಬರಬೇಡಿ, ದೂರ ಇರಿ ಅಂತೇಳಿ ಕೂಡ ಇವರು ಕೂಡ ವಿಷಲ್ಗಳಲ್ಲಿ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತಾರೆ. ಆದರೂ ಕೂಡ ಜನಗಳು ಅಭಿಮಾನವನ್ನು ಯಾವ ರೀತಿಯಾಗಿ ಮೆರಿಬೇಕು ಅಂತಂದರೆ ಈ ರೀತಿಯಾಗಿ ಏನಾರ ಆಗಲಿ ಅಂತೇಳಿ ಮುನ್ನುಗ್ಗ ಆ ಜಂಗುಳುಳಿ ನಡುವೆ ಹೋಗ್ತಾ ಇರ್ತಾರೆ. ಸ್ನೇಹಿತರೆ, ಕಾಲು ತುಳ್ಕೆ ಪ್ರಕರಣ ಈಗ 32ಕ್ಕೂ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂಥೇಳಿ ಮಾಧ್ಯಮಗಳಲ್ಲಿ ವರದಿ ಆಗ್ತಾಯಿದೆ. 50ಕ್ಕೂ ಹೆಚ್ಚು ಗಂಭೀರ ಗಾಯ ಆಗ್ತಾಯಿದೆ. ಮತ್ತು ಗಾಯಾಳುಗಳು 80ರಿಂದ 90 ಜನ ಗಾಯಾಳ ಆಗಿದೆ. ಅಲ್ಲೇ ಹತ್ತಿರದ ಹಾಸ್ಪಿಟ್ಲಲ್ಲಿ ಅಷ್ಟೊಂದು ಅಂತಂದ್ರೆ ಒಂದೇ ಸತಿ ಅಷ್ಟೊಂದು ಜನರನ್ನು ದಾಖಲು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ಒಂದು ಹಾಸ್ಪಿಟ್ಲ್ ಸಿಬ್ಬಂದಿ ಏನಿದ್ದಾರೆ ಅಲ್ಲಿಯೂ ಕೂಡ ಪರದಾಡಿದ್ದಾರೆ. ತಕ್ಷಣ ಎಲ್ಲರೂ ಕೂಡ ಅಲ್ಲಿಗೆ ಸಚಿವರಾಗಲಿ ಸ್ಟಾಲಿನ್ ಮುಖ್ಯಮಂತ್ರಿ ಇದ್ದಾರೆ ತಮಿಳ್ನಾಡು, ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಮತ್ತೊಂದು ಪರಿಹಾರ ಎಲ್ಲ ಘೋಷಣೆ ಮಾಡಿದ್ದಾರೆ, ಎಲ್ಲನೂ ಕೂಡ ಮಾಡಿದ್ದಾರೆ. ಆದರೆ ಸ್ನೇಹಿತರೆ, ನಾನೊಂದು ಇದ್ರ ಮುಖಾಂತರ ಏನಪ್ಪ ಹೇಳೋದಂತಂದರೆ, ಅಭಿಮಾನವನ್ನು ತೋರಿಸ್ಬೇಕು. ಆದರೆ ಯಾವ ರೀತಿಯಾಗಿ ಅಭಿಮಾನವನ್ನು ತೋರಿಸ್ಬೇಕು, ಈ ರೀತಿಯಾಗಿ ತೋರಿಸ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ನಿಮ್ಮ ಮಕ್ಕಳುಗಳು ಅಲ್ಲಿ ಮೃತಪಟ್ಟಿದ್ದಾರೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಘನಘೋರ ದುರ್ಘಟನೆ. ಈ ರೀತಿಯಾಗಿ ಯಾರೇ ರಾಜಕೀಯ ವ್ಯಕ್ತಿಗಳಾಗಲಿ, ಸಿನಿಮಾ ನಟರಾಗಲಿ ಈ ರೀತಿಯಾಗಿ ಸಮಾವೇಶಗಳನ್ನು ಮಾಡುವ ಮೊದಲು ನೀವು ಯಾವ ರೀತಿಯಾಗಿ ಇವ್ರಿಗೆ ಮುಂದಾಲೋಚನೆಯಾಗಿ ಸೇಫ್ಟಿ ಯೂಸ್ಗಳನ್ನು ಏನು ಮಾಡ್ಕೊಳ್ಬೇಕಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕಾಗ್ತದೆ. ಅಲ್ಲಿ ಆ ಜನರ ಜಂಗುಳಿಗಡೆ ಒಂದು ಆಂಬುಲೆನ್ಸ್ ನಿಂತಿದೆ. ಆ ಆಂಬುಲೆನ್ಸು ಏನಾದರೂ ಕೂಡ ಆಂಬುಲೆನ್ಸ್ ಸಪ್ರೇಟಾಗಿ ಒಂದು ಜಾಗವನ್ನು ಹೋಗ್ಲಿಕ್ಕೆ, ಎಮರ್ಜೆನ್ಸಿಯಾಗಿ ಹೋಗ್ಲಿಕ್ಕೂ ಕೂಡ ಜಾಗ ಇಲ್ಲ. ಅಷ್ಟೊಂದು ಜನ ತುಂಬಿ ತುಳ್ಕಾಡ್ತಾ ಇದ್ದಾರೆ ಅಂತ ಅಂದರೆ ಇನ್ನು ಯಾವ ಮಟ್ಟಕ್ಕೆ ಜನವನ್ನು ಸೇರಿಸಿದರು, ಯಾವ ಮಟ್ಟಕ್ಕೆ ಅಭಿಮಾನಿಗಳು ಬಂದಿದ್ದರು ಅಂತ ಅಂದರೆ ಭಾಳ ನಿಜವಾಗ್ಲೂ ಕೂಡ ಭಾಳ ಬೇಜಾರಾಗ್ತದೆ. ಈ ಒಂದು ದುರ್ಘಟನೆ ನಡೆದಿರೋಂಥದ್ದು ಘನಘೋರ ದುರ್ಘಟನೆ. ಏನು ಬೆಂಗಳೂರಿನಲ್ಲಿ IPL ಪ್ರಮೋಷನ್ ವೇಳೆಯಲ್ಲಿ ಏನು ಇಲ್ಲಿ 12-13 ಜನ ಮೃತಪಟ್ಟರು, ಅದೇ ರೀತಿಯಲ್ಲಿ ಈಗ ತಮಿಳುನಾಡಿನಲ್ಲಿ ಒಬ್ಬ ನಟನನ್ನು ನೋಡ್ಲಿಕ್ಕೆ ಹೋಗಿ ಈ ರೀತಿಯಾಗಿ ದುರ್ಘಟನೆ ನಡೆದಿರೋಂಥದ್ದು ಭಾಳ ಒಂದು ಇದೊಂಥರ ಬೇಜಾರಿನ ಸಂಗತಿ. ದಯಮಾಡಿ ನಾನು ಆಗಲೇ ಹೇಳ್ದಂಗೆ ಯಾವುದೇ ಒಂದು ಪಕ್ಷದವರಾಗಲಿ, ಮತ್ತೊಂದು ಫ್ಯಾನ್ಸ್ ಫಾಲೋವರ್ಸು ಆಗಲಿ, ಮತ್ತೊಂದಾಗಲಿ, ಎಷ್ಟು ನೀವು ರಾಜಕೀಯಕ್ಕೆ ಏನೋ ಒಂದು ಬಂದು ಬೆಳವಣಿಗೆ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತೀರಾ. ಆದರೆ ಸಾರ್ವಜನಿಕರಲ್ಲಿ ನೀವು ಯಾವ ರೀತಿಯಾಗಿ ಬೀದಿಗೆ ಬಂದಂಥ ಸಂದರ್ಭದಲ್ಲಿ ನೀವು ಜನಸಾಮಾನ್ಯರನ್ನು ನೀವು ಭೇಟಿ ಆಗಲಿಕ್ಕೆ ಮತ್ತು ಸಮಾವೇಶಗಳನ್ನು ಮಾಡಲಿಕ್ಕೆ ಬರ್ತಿರಲ್ಲ, ಯಾವುದೇ ಸೇಫ್ಟಿ ಯೂಸ್ಗಳನ್ನು ಮಾಡಿಕೊಂಡು ರೋಡಿಗೆ ಬರಬೇಕು. ಇಲ್ಲ ಅಂತಂದರೆ ಈ ರೀತಿಯಾಗಿ ಘಟನೆಗಳು ಸಂಭವಿಸ್ತವೆ. ಅದಕ್ಕಾಗಿ ಎಲ್ಲ ರಾಜಕಾರಣಿಗಳು ನಿಮ್ಮ ಕ್ಷೇತ್ರದಲ್ಲಾಗಿರ್ಬೋದು, ಯಾವುದೇ ಒಂದು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೂ ಕೂಡ ಗಮನಹರಿಸಿ ಅಂತ ಹೇಳಿದನ್ನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ಹಾಗೆಯೇ ನೋಡಿ, ಇವರು ಕೂಡ ನಟ ವಿಜಯ್ ಅವರು ಕೂಡ ಇನ್ನೂ ರಿಯಾಕ್ಷನ್ ಮಾಡಿಲ್ಲ. ಯಾವುದೇ ರೀತಿ ಹಂಗೆ ಈ ರೀತಿಯಾಗಿ ಘಟನೆ ಆಗಿ ಹೋಗ್ಬಿಟ್ರು ಅಂತ ಹೇಳಿದರೆ ಅವರು ಯಾವ ರೀತಿಯಾಗಿ ರಿಯಾಕ್ಷನ್ ಮಾಡ್ತಾರೆ, ಆ ಕುಟುಂಬಗಳಿಗೆ ಸಾಂತ್ವನ ಹೇಳುವ ಮುಖಾಂತರನೋ ಮತ್ತು ಪರಿಹಾರವನ್ನು ಕೊಡ್ತಾರೆ. ಅಲ್ಲಿಯ ಸರ್ಕಾರ, ಸ್ಟಾಲಿನ್ ಅವರ ಸರ್ಕಾರ 10 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಹಲವಾರು ರಾಜಕಾರಣ ಗಣ್ಯ ವ್ಯಕ್ತಿಗಳು ಸಂತಾಪವನ್ನು ಸೂಚಿಸಿದ್ದಾರೆ. ನರೇಂದ್ರ ಮೋದಿಯವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ನೋಡಿ, ಈ ರೀತಿಯಾಗಿ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಹಲವಾರು ರಾಜಕಾರಣಿಗಳು ಟ್ವೀಟು ಮತ್ತೊಂದು ಎಲ್ಲ ಮಾಡ್ತಾರೆ. ಆದರೆ ಮುನ್ನೆಚ್ಚರಿಕೆಯಾಗಿ ಮಾಡ್ಕೋಬೇಕು. ಯಾವುದೇ ಒಂದು ನಟ ಆಗಲಿ ಮತ್ತೊಬ್ಬರಾಗಲಿ ಈ ರೀತಿಯಾಗಿ ಆಗಬಾರ್ದು. ಮುನ್ನೆಚ್ಚರಿಕೆಯಾಗಿ ಕ್ರಮಗಳನ್ನು ತೆಗೆದುಕೊಂಡು ಸಮಾವೇಶವನ್ನು ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ಎಲ್ಲ ನಮ್ಮ ರಾಜಕಾರಣಿಗಳಿಗೆ ಹೇಳಕ್ಕೆ ಬಯಸ್ತೇನೆ. ಇನ್ನೂ ಕೂಡ
ಏನು ನಟ ವಿಜಯ್ ಅವರು ಯಾವ ರೀತಿಯಾಗಿ ರಿಯಾಕ್ಷನ್ ಕೊಡ್ತಾರೆ ಅನ್ನೋದನ್ನು ಎಲ್ಲರೂ ಕೂಡ ಕಾದು ನೋಡಬೇಕಾಗ್ತದೆ ಸ್ನೇಹಿತರೆ. ದಯಮಾಡಿ ಅಭಿಮಾನ ಇರಲಿ, ಈ ರೀತಿಯಾಗಿ ಹುಚ್ಚ ಅಭಿಮಾನವನ್ನು ಯಾರು ತೋರ್ಸೋಕೆ ಹೋಗ್ಬಿಡಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.